ಈ ರಸ್ತೆಗೆ ಬಂದಿರುವಂಥ 1 ಎಕರೆ ಜಾಗೆ. ಇದು ಹೆಚ್ಚು ಕಮ್ಮಿ ಒಂದು 80ರಿಂದ 100 ಅಡಿ ಬರ್ತದೆ ರಸ್ತೆ. ಇದು ಮುಂದೆ ಟೂರಿಸ್ಟ್ ಪ್ಲೇಸ್ ರೋಡ್ ಆಗ್ತೈತೆ. ಈಗ ಆಲ್ರೆಡಿ ದೊಡ್ಡ ರೋಡ್ ಮಾಡ್ತಾ ಇದ್ದಾರೆ. ಇದು ಮುಂದೆ ಇಂಪ್ರೂವ್ಮೆಂಟ್ ಆಗುತ್ತಾ, ಒಳ್ಳೆ ಲೊಕೇಶನ್ಲಿದೆ ಈ ರಸ್ತೆಗೆ ಬಂದಿರುವಂಥ ಜಾಗ. ಇದು ಹೆಚ್ಚು ಕಮ್ಮಿ ಈ ರಸ್ತೆನೇ 100 ಅಡಿ ಐತೆ. ಇವಾಗ ಇದು ಮೊದಲು ಚಿಕ್ಕ ರೋಡ್ ಮಾಡ್ತಿರೋ, ಇವಾಗ ಇನ್ನೂ ದೊಡ್ಡದಾಗತ್ತಾ. ಲ್ಯಾಂಡ್ ಕಡೆ ತೋರಿಸ್ತಾ ಇದ್ದೀನಿ. ಒಳಗಡೆ ಹೋಗ್ತಿದ್ದೀನಿ ನೋಡಿ. ಸೌಕರ್ ಕೀ ಓಪನ್ ಮಾಡಿ. ಇದು 8 ಚದರ ಐತೆ ಬಿಲ್ಡಿಂಗು. ಇದು ಮುಂದ್ಗಡೆ ಕೂತ್ಕೊಳ್ಳೋಕ್ಕೆಲ್ಲ. ನೋಡಿ ಇದು ಹಾಲು. ಇದು ಕರೆಂಟ್ ಇದೆಯಾ? ಕರೆಂಟ್ ಲೈಟ್. ಇದು ಹಾಲು. ಇದು ಬೆಡ್ರೂಮ್. ಇದು ಬೆಡ್ರೂಮ್ ಅಂತೂ ತುಂಬ ದೊಡ್ಡದು ಮಾಡ್ಕೊಂಡಿದ್ದಾರೆ ಇವರು. ಇದೇ ಡಬಲ್ ಆಗೋದು, ಒಂದೇ ಬೆಡ್ರೂಮ್ ಮಾಡ್ಕೊಂಡಿದ್ದಾರೆ ನೋಡಿ ಇವರು. ಇದು ಬಿಲ್ಡಿಂಗ್. ಇದು 8 ಚದರ ಐತೆ. ಇದು ಕಿಚನ್ ರೂಮು. ಇದು ಅಡುಗೆ ಮನೆ. ಇದು ಸ್ನಾನ ಮನೆ. ಎಲ್ಲ ತುಂಬ ಚೆನ್ನಾಗಿದೆ. ಜಾಗ ಅಂತೂ ಸೂಪರ್ ಆಗಿದೆ. 1 ಎಕರೆ ಬಂದಿರುವಂಥ ಜಾಗ. ಎಂಟು ಚದರ ಬಿಲ್ಡಿಂಗು. ಇದರಲ್ಲಿ ಒಂದು 75ರಿಂದ 70 ತೆಂಗಿನ ಗಿಡ ಐತೆ. ಕೌಂಟ್ ಮಾಡಿಲ್ಲ. ಎಲ್ಲ ತೆಂಗಿನ ಮರಲ್ಲೇ ಎಲ್ಲ ಒಳ್ಳೆ ಈಲ್ಡ್ ಬರ್ತಾಯಿದೆ. ಒಂದು ಬೋರ್ಗಲ್ ಐತೆ ನೋಡಿ. ತೆಂಗಿನ ಮರದಲ್ಲಿ ಈ ರೀತಿ ಫಲ ಬರ್ತೈತೆ. ಎಲ್ಲ ಫಲ ಸ್ಟಾರ್ಟ್ ಆಗಿದೆ ಇವಾಗ. ಪಾಪ ಚೆನ್ನಾಗಿ ವ್ಯವಸಾಯ ಮಾಡ್ತಾಯಿದ್ದಾರೆ. ಒಂದು 70ರಿಂದ 75 ತೆಂಗಿನ ಗಿಡಗಳೈತೆ. ಒಂದು 70-80 ಸುತ್ತ ಟೀಕ್ ಮರ ಇದೆ. ಎಲ್ಲ ಹಣ್ಣಿನ ಗಿಡಗಳು. ಅವ್ರಿಗೆ ಫೆಸಿಲಿಟಿ ಯಾವ ರೀತಿ ಬೇಕು ನೋಡಿ. ಇವರೆಲ್ಲ ಈ ರೀತಿ ಫಸಲು ಬರ್ತೈತೆ ನೋಡಿ. ತೆಂಗಿ ಹೆಂಗಿದೆ ಫಲ ಚೆನ್ನಾಗಿದೆ. ನಾನು ಮರಗಳು ತೋರಿಸ್ತಾಯಿದ್ದೀನಿ. ಮಣ್ಣು ಸೂಪರ್ ಆಗೈತೆ. ಮಣ್ಣಂತೂ ತುಂಬ ಚೆನ್ನಾಗಿದೆ ನೋಡಿ. ಜಮ್ನೆರ್ಲೆ ಎಲ್ಲ ಯಾವ ರೀತಿ ಬೇಕೋ ಆ ರೀತಿ ಒಂದೊಂದು ಗಿಡಗಳೆಲ್ಲ ಒಂದೊಂದು ಸ್ವಲ್ಪ ಹಾಕೊಂಡಿದ್ದಾರೆ. ಹಲಸಿನ ಗಿಡ ಹಾಕಿದ್ದಾರೆ. ಮತ್ತು ಸೀಬೆ ಗಿಡ ಇದೆ. ಎಲ್ಲ ಪ್ರತಿಯೊಂದು ಗಿಡಗಳಿದೆ ಸರ್. 7 ಗೇಟ್ ಬಾಕ್ಲು ಹಾಡ್ಕೊಂತಾರೆ. ಹೆಚ್ಚು ಕಮ್ಮಿ ತಾರವಾಡಿಗೆ ಒಂದು 150ರಿಂದ 200 ಅಡಿ ಇದೆ. ಪ್ರತಿಯೊಂದು ಗಿಡಕ್ಕೂ ಈ ರೀತಿ ನಲ್ಲಿ ಸಿಸ್ಟಮ್ ಮಾಡಿದ್ದಾರೆ. ಒಂದು ಬೋರ್ಗಲ್ಲಿ ಒಳ್ಳೆ ರೀತಿ ಒಂದು ಮುಕ್ಕಲು 1.5 ಇಂಚ್ ನೀರು ಐತೆ. ಎಲ್ಲ ಪ್ರತಿಯೊಂದು ಈ ರೀತಿ ನಲ್ಲಿ ಸಿಸ್ಟಮ್ ಮಾಡಿದ್ದಾರೆ. ಹಲಸಿನ ಗಿಡ ಮತ್ತು ಗೇರ ಮರ. ಇದು ಇವ್ರಿಗೆ ಏನೇನು ಬೇಕು ಗಿಡಗಳು ಅನ್ನೋದು ಒಂದೊಂದು ಸ್ವಲ್ಪ ಹಾಕೊಂಡಿದ್ದಾರೆ. ಎಲ್ಲ ಪ್ರತಿಯೊಂದು ಸುತ್ತ ಫೆನ್ಸನ್ ಮಾಡಿ, ಸೋಲಾರ್ ಫೆನ್ಸನ್ನು ಐತೆ ನೋಡಿ. ತೆಂಗಿನ ಮರ ಎಳ್ಳರೆ ಹೆಂಗೆ ಬಿಟ್ಟೈತೆ ಇದು. ಇವ್ರ ಕುಂಟೆ 3 ಲಕ್ಷ ಹೇಳ್ತಾಯಿದ್ದಾರೆ. ಕೂತ್ಕೊಂಡ್ರೆ ಹೆಚ್ಚು ಕಮ್ಮಿ ನೆಗೋಷಿಯಬಲ್ ಆಗುತ್ತಾ. ಡೈರೆಕ್ಟ್ ಪಾರ್ಟಿ ಪರ್ಚೇಸ್ ಮಾಡಿರುವಂಥ ಜಾಗ ಇದು. ನೋಡಿ ಸರ್, ಈ ರೀತಿ ಫಲ ಬರ್ತೈತೆ. ತೆಂಗಂತೂ ಇದೇ ರೀತಿ ಇದೆ. ಒಂದು 70ರಿಂದ 75 ಕೌಂಟ್ ಮಾಡಿಲ್ಲ. 1 ಎಕರೆ ಬಂದಿರುವಂಥ ಜಾಗ. ಇದು ಜಮ್ನೀರ್ಲಲ್ವಾ? ಪನ್ನೀರು ಜಮ್ನೀರ್ಲನು ಪನ್ನೀರ್ ಗಿಡ ಎಲ್ಲ ಈ ರೀತಿ ಗಿಡ ಇದೆ. 75ರಿಂದ 75 ತೆಂಗಿನ ಗಿಡ ಐತೆ. ಇಲ್ಲಿ ಎಲ್ಲ
ಎನ್ನಿವನ್ನು ಎಲ್ಲ ನೋಡಿ ಇವಾಗ ಫಲ ಹೆಂಗೆ ಬರ್ತೈತೆ. ನೀರು ಪ್ರತಿ ಒಂದು ಗಿಡಕ್ಕೂ ನಲ್ಲಿ ಸಿಸ್ಟಮ್ ಮಾಡಿಬಿಟ್ಟಿದ್ದಾರೆ. ಇದು ಮಳವಳ್ಳಿಯಿಂದ ಕರೆಕ್ಟಾಗಿ 14 ಕಿಲೋಮೀಟ್ರು, ಬೆಂಗಳೂರಿಂದ 105 ಕಿಲೋಮೀಟ್ರು, ಮೈಸೂರಿಂದ 60 ಕಿಲೋಮೀಟ್ರ್ ಆಗುತ್ತಾ. ಮೇನ್ ಹೈವೇಯಿಂದ ಒಳಕ್ಕೆ 4 ಕಿಲೋಮೀಟರ್ ಈ ರೀತಿ ಸಿಸ್ಟಮ್ ಮಾಡಿಬಿಟ್ಟಿದ್ದಾರೆ ನಲ್ಲಿ ಸಿಸ್ಟಮು. ಡೈರೆಕ್ಟ್ ಪಾರ್ಟಿ ಕುಂಡಿಸ್ತೀವಿ. ಜನರಲ್ಲು ಪರ್ಚೇಸ್ ಮಾಡಿರೋಂಥ ಜಾಗ, ಲೀಗಲ್ ಡಾಕ್ಯುಮೆಂಟು. 1 ಎಕರೆ ಟೀಕ್ ಮರ ನೋಡಿ ಈ ರೀತಿ 70 ಆ ರೀತಿ ಗಿಡ 70 ಗಿಡ ಐತೆ. ಚೆನ್ನಾಗಿ ಬೆಳೆಸ್ತಾ ಇದ್ದಾರೆ ಗಿಡಗಳಂತೂ. ಮೈಸೂರಿಂದ 60 ಕಿಲೋಮೀಟ್ರ್ ಆಗುತ್ತಾ. 8 ಚದರ ಬಿಲ್ಡಿಂಗ್ ಇದೆ ನೋಡಿ. ತಿರುಗಾಡ್ತಾರಲ್ಲ ಇವರೇ ಓನರು. ಕುಂಟೆ 3 ಲಕ್ಷ ಹೇಳ್ತಾ ಇದ್ದಾರೆ. ಕೂತ್ಗಳು ಹೆಚ್ಚು ಕಮ್ಮಿ ನೆಗೋಷಿಯಬಲ್ ಮಾಡಿಕೊಡ್ತೀವಿ ಅಂತ ಹೇಳಿದ್ದಾರೆ. 1 ಎಕರೆ ರೋಡ್ಗೆ ಹೆಚ್ಚು ಕಮ್ಮಿ 150ರಿಂದ 200 ಅಡಿ ಬರ್ತದೆ. ಅಚ್ಚುಕಟ್ಟ ತೋಟಕ್ಕೆ ಬಂದಾಗ ತಿರುಗಾಡ್ಕೊಂಡು ಸಂಡೇ ಬಂದಾಗ 2 ದಿನ ಇದ್ದು ಹೋಗ್ಬೋದು. ಒಳ್ಳೆ ಮನೆ ಕಟ್ಟಿದ್ದಾರೆ. ಬೋರೆಲ್ಲ ನೀರು ಸಾಕು. ಒಳ್ಳೆ ಮುಂದೆ ಇದು ಟೂರಿಸ್ಟ್ ಪ್ಲೇಸ್ ರೋಡ್ ಆಗುತ್ತೆ. ಇದು ಎಲ್ಲ ತುಂಬ ಚೆನ್ನಾಗೆಲ್ಲ ಇಂಪ್ರೂವ್ಮೆಂಟ್ ಮಾಡ್ಕೊಂಡಿದ್ದಾರೆ. ತೋಟ ಅಂತೂ ಚೆನ್ನಾಗಿ ಇಷ್ಟ ಇದೆ ಭಯ. ಕುಂಟೆ 3 ಲಕ್ಷ ಹೇಳ್ತಾ ಇದ್ದಾರೆ. ನೆಗೋಷಿಯಬಲ್ ಆಗುತ್ತಾ. 1 ಎಕರೆ ಬಂದಿರುವಂಥ ಜಾಗ. ಮಳವಳ್ಳಿಯಿಂದ ಕರೆಕ್ಟಾಗಿ 14 ಕಿಲೋಮೀಟ್ರು, ಹೈವೇಯಿಂದ ಒಳಕ್ಕೆ 4 ಕಿಲೋಮೀಟರ್. ಕುಂಟೆ 3 ಲಕ್ಷ. ಎಲ್ಲ ಪ್ರತಿಯೊಂದು ನಲ್ಲಿ ಸಿಸ್ಟಮ್ ಮಾಡಿದ್ದಾರೆ ನೋಡಿ.